ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ. ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದ್ಯಾ ಕಡಾಯಿಸ್ಬೇಡ. ನನಗೆ ಎಮೋಷನ್ ಆಗ್ಬಿಟ್ಟೆ. ನನಗೆ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಹೋಗುತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ನನ್ನ ಜೈಲಿಗೆ ಕಳಿಸಿದ್ರು ಕಳಪೆ ಕೊಟ್ಬಿಟ್ಟು ಮನೆಯವರೆಲ್ಲ. ಇದು ಬಂದು ರಾಜಾ ರಾಣಿ. ನಮ್ಮ ಅತ್ತೆ ಮಗಳು, ನಾನು ಮಹಾರಾಜ ಮಹಾರಾಣಿ ಆಗಿದ್ದ ಅತ್ತೆ ಮಗಳು ನಾನು. ಇದು ನಮ್ಮ ಅತ್ತೆ ಮಗಳಿಗೆ ಸೈಕ್ ಮಾಡಿದೆ ಒಂದ್ಸತಿ ಇಲ್ಲಿ. ಅದು ಉಸ್ತುವಾರಿ ಕೊಟ್ಟಿದ್ರು, ಆಗ ಕಾವ್ಯ ಸೋತ್ ಬಿಟ್ಟಿದ್ಲು, ಅವಾಗ ಡಚಾಕ್ ಮಾಡ್ತಾ ಇದೆ. ಅದು ಕಾವ್ಯ ಅವ್ರ ಅಪ್ಪ ಅವ್ವ ಬ್ರೇಸ್ಲೆಟ್ ಹಾಕಿರೋದು. ಇದು ಬ್ರೇಸ್ಲೆಟ್. ಇದು ಇವರು, ಇದು ನನ್ನ ಜೀವದ ಗೆಳೆಯ ರಘುವಣ ನಾನು ಜಗಳ ಆಡ್ತಿರೋದು. ಅದು ತಿರ್ಗಾ ಇದು ನನ್ನ ಕೆಲಸ ಮಾಡೋದಿಲ್ಲ. ಇವನು ಏನುವೆ ಮನೇಲಿ ಸುಮ್ಮನೆ ಮಲಗಿರ್ತಾನೆ, ಉಣ್ಕೊಂಡ್ ಅಂದ್ಬಿಟ್ಟು ಗುಲಾಮ ಅಂತ ಕೊಟ್ಟಿದ್ದೆ. ಅದು ಇದು ವಂಶದ ಕುಡಿ ನಾನು. ಅದು ನನ್ನ ಕಿಚ್ಚನ ಚಪ್ಪಾಳೆ. ಹೀರೋ ಹೀರೋಯಿನ್ ಇರ್ತಾರೆ, ಅವರು ಒಂದು ಡ್ಯಾನ್ಸ್ ಶೋ ಮಾಡ್ತಾ ಇರ್ತಾರೆ, ಸರಿನಾ? ಡ್ಯಾನ್ಸ್ ಶೋ ಮಾಡಾದ್ಮೇಲೆ ಏನು ಅಷ್ಟು ಅವ್ರಿಗೇನು ಅಷ್ಟು ಕಾಂಟ್ಯಾಕ್ಟ್ ಅಂದ್ರೆ ಪರಿಚಯ ಇರಲ್ಲ. ಅದಾದ್ಮೇಲೆ ಡ್ಯಾನ್ಸ್ ಶೋ ಮುಗೀತದೆ. ಮುಗಿದಾದ್ಮೇಲೆ ಇನ್ನೊಂದು ರಿಯಾಲಿಟಿ ಸೋಲ್ ಸಿಗ್ತಾರೆ ಅವರು. ಸಿಕ್ಕಾದ್ಮೇಲೆ ಸರಿ ಅಂದ್ಬಿಟ್ಟು ಶೋ ನಡೀತಾ ಇದೆ. ಹೀರೋಯಿನ್ಗೆ ಹೀರೋಯಿನ್ ಕಂಡ್ರೆ ಇಷ್ಟನೇ ಇರೋದಿಲ್ಲ, ಬಟ್ ಹೀರೋಗೆ ಹೀರೋಯಿನ್ ಕಂಡ್ರೆ ತುಂಬಾ ಇಷ್ಟ ಇರ್ತದೆ. ಅವನ ಅಣ್ಣ ಹೀರೋಯಿನ್ ಹಂಗಾರೆ ಸರಿಯಾ? ಒಂದ್ ಮೂಮೆಂಟ್ ಅಲ್ಲಿ ಹೀರೋಯಿನ್ಗೂ ಇಷ್ಟ ಆಗ್ಬಿಡ್ತದೆ. ಇದು ಯಾವ್ದೋ ಮೂವಿನೇ ಇಲ್ಲ, ಇದು ಸೀಸನ್ 12 ಬಿಗ್ ಬಾಸ್. ಇದು ಮೂವಿನೇ ಇಲ್ಲ ಇದು. ಬಟ್ ಆ ಹೀರೋನ ಇನ್ನೊಂದು ಹುಡುಗಿ ಲೈನ್ ಹೊಡಿತಾ ಇರ್ತಾರೆ. ಆ ಹೀರೋ ಆ ಹುಡುಗಿಗೆ ಲೈನ್ ಹೊಡಿತಾ ಇರ್ತಾನೆ. ರಕ್ಷಿತಾ ಏನ್ ಹೇಳ್ತಾ ಕೇಳಿಸ್ಕೊಂಡ್ಯಾ? ಏನ್ ಹೇಳ್ತಾ ಹೇಳಿದ್ರೆ ಅವ್ರಿಗೇನೆ ನಾಚಿಕೆ ಆಗ್ಬೇಕು. ಬೇರೆಯವ್ರು ಹೇಳ್ದಾಗ ಓಕೆ, ಅವನೇ ರಕ್ಷಿತಾ ಈ ಕತೆ ಚೇಂಜ್ ಮಾಡ್ತಾನೆ ನೋಡು. ಹುಡುಗಿ ಏನ್ ಮಾಡ್ತದೆ, ಏನ್ ಮಾಡಕ್ಕಾದ ಇವನು, ಏನೇ ಮಾಡಿದ್ರು ಇವನು ನನ್ನ ಕೈಗೆ ಸಿಗಲ್ಲ. ಇವನು ಜನ ಆಮೇಲೆ ನಾನು ಇಲ್ಲಿ ಕೈಗೆ ಸಿಕ್ಲಿಕ್ಕೆ ನಾನು ಅಂತ ಎಂತ ನನ್ಗೆ ನೀವು ಬೇಡ. ಕೈ ಸಿಕ್ಕುವುದು ಯಾಕೆ? ನಿಮ್ಗಿಂತ ಇಲ್ಲ, ಆ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಇದ್ರೆ ಆ ಒಂದು ರಿಲೇಶನ್ಶಿಪ್, ಒಂದು ಗಂಡ ಇರುತ್ತಲ್ವಾ ಅವ್ರಿಗೆ, ಒಂದು ರಿಲೇಶನ್ಶಿಪ್ ಒಂದು ಗಂಡ ಇರುತ್ತಲ್ವಾ ಅವ್ರಿಗೆ ಎಂತ ಕ್ವಾಲಿಟೀಸ್ ಇಲ್ಲ ನನ್ನ ಗಂಡ, ನನ್ನ ಲವರ್ ಆಗ್ಲಿಕ್ಕೆ ಎಂತ ಕ್ವಾಲಿಟೀಸ್ ಇಲ್ಲ ನನ್ಗೆ. ಎಂತ ಒಂದು ಲವರ್, ಒಂದು ಮದ್ವೆ ಆಗ್ಲಿಕ್ಕೆ ಒಂದು ಗಂಡಲ್ಲಿ ಕ್ವಾಲಿಟೀಸ್ ಬೇಕು. ಕೇಳಿ ಹುಡುಗ ಬೇಕು ಅಂದಿದ್ದೆ ತಾನೆ. ಬಟ್ ಇಲ್ಲಿ ಒಂದೊಂದು ಸ್ವಭಾವ ಉಂಟಲ್ವಾ, ನಾನು ಯಾವಾಗ ಅವರಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀನಿ ಮಾಡ್ಲಿಕ್ಕೆ, ಅದೇ ಎಲ್ಲ ನನ್ಗೆ ಇಷ್ಟ ಆಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಸೊ ಅದೇ ನನ್ಗೆ ಒಂದು ಗಂಡದಲ್ಲಿ ಎಂತೆಂತ ಫುಲ್ ಕ್ವಾಲಿಟೀಸ್ ಅವರ ಹತ್ರ ಇಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಸ್ವಲ್ಪ ಕ್ವಾಲಿಟೀಸ್ ಇರ್ಬೋದು, ಫುಲ್ ಕ್ವಾಲಿಟೀಸ್ ಇಲ್ಲ ಅವರ ಹತ್ರ. ಆಮೇಲೆ ಹುಡುಗಿಗೆ ಒಂದ್ ಮೂಮೆಂಟ್ ಅಲ್ಲಿ ತುಂಬಾ ಕೋಪ ಬಂದ್ಬಿಡ್ತದೆ. ಏನ್ ಆಟ ಆಡ್ತಾ ಇದ್ದೀನಿ ನೀನ್ ಹೇಳು, ಬಿಡ್ತೀನಿ ಹಂಗೆ ಕೊಟ್ರ ಹಂಗ ತಲ ಬುಗ್ಗು ಬುಗ್ಗು ಅನ್ಬಿಡ್ಬೇಕು. ಯಾಕೆ ಮಲಗ್ತಿದ್ಯಾ ನೀನು? ಅವಳ ನಾಯಿ ಬಗ್ಲು ಸೌಂಡ್ ಬರ್ಲಿ ಅಂತ, ಅವ್ರ ನಾಯಿ ಅದೇ ಸೌಂಡ್ ಅಂತ ಅವ್ರ ನಾಯಿ ಬಗ್ಳುದು, ಅವ್ಳು ಸಾಕವಳಲ್ಲ ಅದು. ರಕ್ಷಿತಾ ಇದ್ರೆ ಮನ ಸ್ಪಾರ್ಕ್ ಅಂತ, ಇಲ್ಲಾಂದ್ರೆ ಏನು ಇರಲ್ಲ ಮನೆ. ಈಗ ಎಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇಲ್ಲ, ಬರ್ಲಿ ಸ್ಪಾರ್ಕು. ಸ್ಪಾರ್ಕು ಎಲ್ಲ ಬೂದಿಯಾಗಿ ಹೋಯ್ತಾ? ಗೆಲ್ಲಿ, ನೀವ್ ಗೆಲ್ಲಿ, ಆದ್ರೆ ಯಾರೋ ಒಬ್ರು ಕೈ ಇಟ್ಕೊಂಡೆ ನಾನ್ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತೀರಲ್ಲ, ನಾಳೆ ಆ ದೋಣಿ ಮುಳುಗೋದಿಕ್ಕೆ ನೀವೇ ಕಾರಣ. ಈಗ ಒಂದು ಪ್ರಶ್ನೆ ಗಿಲ್ಲಿ, ಫಿನಾಲಲ್ಲಿ ಒಂದ್ ಸೈಡ್ ನೀವಿದ್ರೆ ಇನ್ನೊಂದ್ ಸೈಡ್ ಯಾರು ಇರ್ಬೇಕಿಲ್ಲ? ಟೇಕ್ ಎ ಬ್ರೇಕ್. ನಾನು ಒಂದು ಹುಡುಗಗೆ ನೋಡ್ತೀನಿ,
ಓಕೆ ಹುಡುಗಗೆ ನೋಡಿ ನನ್ಗೆ ಪ್ರೀತಿ ಆಗುತ್ತೆ. ಕಂಗ್ರಾಚುಲೇಷನ್ ಬ್ರದರ್. ಹುಡುಗಗೆ ನೋಡಿ ಪ್ರೀತಿ ಆದ ನಂತರ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಲ್ಯಾಟ್ರಿ. ಓಕೆ ಆ ಹುಡುಗಗೆ ನೋಡಿದ್ದು ನನ್ನ ಕಣ್ಣು ನೋಡಿದ್ದು ಆ ಹುಡುಗಗೆ ನೋಡಿದ್ರು ನನ್ನ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಕಣ್ಣು. ಬಟ್ ಖುಷಿ ಆಯ್ತು ನನ್ನ ಮನಸ್ಸಿಗೆ. ಆ ಹುಡುಗ ನಂತರ ನನ್ಗೆ ಬಿಟ್ಟು ಹೋಗ್ತಾರೆ. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ. ಹೋಗ ನಂತರ ನನ್ನ ಹಾರ್ಟ್ ಉಂಟಲ್ವಾ, ಹಾರ್ಟ್ಗೆ ಅಂತ ಹೇಳುದು ಹೃದಯ ತುಂಡಾಗುತ್ತೆ. ನೋಡಿದ್ದು ಇದೆ ಕಣ್ಣು, ಪ್ರೀತಿ ಮಾಡುದು ನನ್ನ ಮನಸ್ಸು. ಬಟ್ ತುಂಡಾಯ್ತು ನನ್ನ ಹೃದಯ. ಪ್ರೀತಿ ಮಾಡುದು ನನ್ನ ಮನಸ್ಸು, ಬಟ್ ಬ್ರೇಕ್ ಆಯ್ತು ನನ್ನ ಹಾರ್ಟ್. ಇವೆಲ್ಲ ಮಾಮೂಲು. ಕಂಟ್ರೋಲ್. ಹಾರ್ಟ್ ಮನಸ್ಸಂದ್ರೆ ಅದೇ ಹಾರ್ಟೇ. ಹಾರ್ಟಾ? ಆ ಹುಡುಗಗೆ ನೋಡಿದ್ದು ನನ್ನ ಕಣ್ಣೆ. ಹೌದು. ಪನಿಷ್ಮೆಂಟ್. ಮಧ್ಯರಾತ್ರಿ 12:55. ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ ಸುದೀಪ್ ಸರ್. ಏನೇನು ಹೋಗುದು ಉಪ್ಪಿನಕಾಯಿ ಹಾಕರ್ ಹೋಗತ್ತೆ. ಯಾವ್ದಕ್ಕೂ ಡಲ್ ಕಲರ್ ಬಟನೆ ಹಾಕೊಂಡಿರ್ತೀನಿ. ಏನಿಲ್ಲ, ಬೋದ್ರೆ ಇಬ್ರು ಜೊತೆಲಿ ಬಯಸ್ಕೋಬೇಕಲ್ಲ, ಅದೇ ನಂಗೆ ಖುಷಿ. ಅದಕ್ಕೆ ಹೇಳ್ಕೊಂಡಿರೋದಲ್ಲ. ಸಮಪಾಲು ಸಮಪಾಲು ಅನ್ಕೊಂತ ಅವ್ರಿಗರ್ಧ ನನಗರ್ಧ. ನಾನು ಕಾದಿಗ್ ನಿನ್ನೆ ನೋಡು ಏನು ರಾಜ ಅನ್ಕೊಂಡ್ ರೆಡಿ ಆಗಿದ್ದು ರೆಡಿ ಇವತ್ತು. ಅದೇ ನೀನು ಆ ಸಿಂಹಾಸನ ಎತ್ಬಿಟ್ರು. ಯಾಕೆ ಕಳಿಸ್ತೀರಾ ಈಗ? ಹೇಳಿಟ್ಟಿದ್ರಿಂದ ಚೇರು ಇಲ್ಲ, ನಮ್ ಚೇರ್ನು ಎತ್ಬಿಟ್ರು. ಉಸ್ತುವಾರಿ ನೋಡಿದ್ರು ಮೊದಲನೇ ಟಾಸ್ಕಲ್ಲಿ. ಯಾಕೋ ಕಟ್ರಗಳು ಎರಡುವೆ. ಫಸ್ಟ್ ಇವ್ರು ಚೇರ್ ಎತ್ರಿ, ಈ ನನ್ನ ಮಕ್ಳು ದುರಾಂಕಾರಗಳು ನೋಡ್ರಿ, ಇವ್ರ ಕಾಲ್ ಮೇಲೆ ಕಾಲ್ ಹಾಕೋದು. ಏನ್ ಅವ್ರು ನಾನು ಕಾಲ್ ಕೆಳಗಿಳಿಸ್ಬಿಟ್ಟೆ, ಹಿಂಗೆ ಹಾಕಂದವ್ರು ಅವ್ರು. ನಾನೇ ದಿವಾಲಿಗೆ ಫುಲ್ಜೋಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು.